ತಮಿಳುನಾಡು ಸಿಎಂ ವಿಜಯ್ ಸರ್ಕಾರದಲ್ಲಿ ಜ್ಯೋತಿಷಿಗೆ ರಾಜಯೋಗ. ತನ್ನ ಭವಿಷ್ಯ ನುಡಿದವನಿಗೆ ಸರ್ಕಾರದಲ್ಲೇ ಪಟ್ಟ ಕಟ್ಟಿದ್ರ ದಳಪತಿ. ತಮಿಳುನಾಡು ಸಿಎಂ ವಿಜಯ್ ಸರ್ಕಾರದಲ್ಲಿ ಜ್ಯೋತಿಷಿಗೆ ರಾಜಯೋಗ. ತನ್ನ ಭವಿಷ್ಯವನ್ನ ನುಡಿದವನಿಗೆ ಸರ್ಕಾರದಲ್ಲೇ ಪಟ್ಟ ಕಟ್ಟಿದ್ರ ದಳಪತಿ. ರಾಧನ್ ಪಂಡಿತ್ ವೆಟ್ರಿವೇಲ್ ಈಗ ಮುಖ್ಯಮಂತ್ರಿ ವಿಶೇಷ ಕರ್ತವ್ಯಾಧಿಕಾರಿಯವರು. ವಿಜಯ್ ಗೆಲುವಿನ ಭವಿಷ್ಯ ಹೇಳಿದ್ದಕ್ಕೆ ಸಿಕ್ತ ಈ ಬಂಪರ್ ಗಿಫ್ಟ್. ಪ್ರಮಾಣ ವಚನ ಮುಹೂರ್ತವನ್ನೇ ಬದಲಿಸಿದ್ದ ಈ ಜ್ಯೋತಿಷಿಯ ತಾಕತ್ತೇನು? ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಕಾಲದ ಜ್ಯೋತಿಷಿ ಈಗ ವಿಜಯ್ ಆಪ್ತ ಸಲಹೆಗಾರ. ರಾಜಕೀಯ ನಿರ್ಧಾರಗಳ ಹಿಂದೆ ಜ್ಯೋತಿಷ್ಯದ ಪ್ರಭಾವ. ವಿಜಯ್ ನಡೆ ಸರಿಯೇ, ಜಾತಕದಲ್ಲಿ ಸುನಾಮಿ ಶಕ್ತಿ ಇದೆ ಎಂದಿದ್ದ ಪಂಡಿತ್ಗೆ ಪವರ್ಫುಲ್ ಪೋಸ್ಟ್. ತಮಿಳುನಾಡು ರಾಜಕಾರಣದಲ್ಲಿ ಜ್ಯೋತಿಷ್ಯ ಮತ್ತು ಅಧಿಕಾರ ಎರಡೂ ಒಂದೇ. ಸರ್ಕಾರ ನಡೆಸಲು ಬೇಕಿರುವುದು ಜನಬಲವೋ ಅಥವಾ ಜ್ಯೋತಿಷ್ಯ ಬಲವೋ? ಹೇಗಿರಲಿದೆ ಹಾಗಾದ್ರೆ ಜ್ಯೋತಿಷಿ ವೆಟ್ರಿವೇಲ್ ಮಾರ್ಗದರ್ಶನದ ವಿಜಯ್ ಆಡಳಿತ? ರಾಜಕೀಯ ಭವಿಷ್ಯ ಹೇಳುವ ವ್ಯಕ್ತಿಯೇ ಸರ್ಕಾರದ ಭಾಗವಾಗಿದ್ದು ಈಗ ಹೊಸ ಸಂಚಲನ ಮೂಡಿಸ್ತಾ ಇದೆ. ಜ್ಯೋತಿಷ್ಯದ ಮೇಲೆ ಸಿಎಂ ಅತಿಯಾದ ಅವಲಂಬನೆಗೆ ಶುರುವಾಯ್ತಾ ಇದೀಗ ವಿರೋಧ. ಅದು ದ್ರಾವಿಡ ನೆಲದಲ್ಲಿ, ದ್ರಾವಿಡ ರಾಜಕಾರಣದ ತತ್ವಗಳ ನಡುವೆ ಇದೀಗ ತಮಿಳುನಾಡಲ್ಲಿ ಸಿಎಂ ವಿಜಯ್ ಸರ್ಕಾರದಲ್ಲಿ ಜ್ಯೋತಿಷಿಗೆ ರಾಜಯೋಗ ಬಂದಂತೆ ಕಾಣಿಸ್ತಾ ಇದೆ. ಅಂದ ಹಾಗೆ ಈ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರ ಬಗ್ಗೆ ಸ್ವಲ್ಪ ನಾನು ಹೇಳೇ ಬಿಡ್ತೀನಿ. ಯಾಕಂದ್ರೆ ಸುಮಾರು 40 ವರ್ಷಗಳ ಕಾಲ ವೈದಿಕ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅನುಭವ ಹೊಂದಿರುವಂಥವರು ಇವರು. ಹಿಂದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದರು. ಅಲ್ಲದೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಡಿಎಂಕೆ ಅಂತಹ ಪ್ರಮುಖ ಪಕ್ಷಗಳ ನಾಯಕರೊಂದಿಗೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. 2026 ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಸುನಾಮಿಯಂತೆ ಗೆಲುವು ಸಾಧಿಸುತ್ತೆ, ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇದೇ ರಾಧನ್ ಪಂಡಿತ್ ಮೊದಲೇ ಭವಿಷ್ಯವನ್ನ ನುಡಿದಿದ್ರು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮಾರುತಿ, ಒಂದ್ ಕಡೆ ವಿಜಯ್ ತಾವು ಅಧಿಕಾರದ ಗದ್ದು ಏರಿದ ನಂತರದಲ್ಲಿ ಒಂದ್ ಕಡೆ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರನ್ನ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಕ ಮಾಡಿಕೊಂಡಿರುವಂಥದ್ದು ಎಲ್ಲೋ ಒಂದ್ ಕಡೆ ಜ್ಯೋತಿಷ್ಯದ ಕಡೆಗೆ ಹೆಚ್ಚು ವಾಲಿದಂತಿದೆ, ಅಥವಾ ಜ್ಯೋತಿಷ್ಯವನ್ನೇ ನಂಬ್ಕೊಂಡು ಆಡಳಿತ ಮಾಡಿಬಿಡ್ತಾರ ವಿಜಯ್ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂಥದ್ದು ಈಗ. ವಸಂತ, ಸಿನಿಮಾ ನಟರಿಗಾಗಿರ್ಬೋದು ಮತ್ತು ರಾಜಕೀಯ ನಾಯಕರಿಗೆ ಜ್ಯೋತಿಷ್ಯಗಳನ್ನು ಹೇಳೋವಂಥದ್ದೇನು ಹೊಸ್ತಲ್ಲ. ಯಾಕೆಂದರೆ ಸಾಕಷ್ಟು ಬಾರಿ ಹಲವು ಸಿನಿಮಾ ನಟರಿಗಾಗಿರ್ಬೋದು ಮತ್ತು ಅದೇ ರೀತಿ ರಾಜಕೀಯ ನಾಯಕರು ಕೂಡ ಅವರ ಭವಿಷ್ಯವನ್ನು ಕೆಲವೊಂದು ಬಾರಿ ಹೇಳ್ತಾರೆ. ಕೆಲವೊಂದು ನಿಜ ಆಗ್ಬಹುದು, ಕೆಲವೊಂದು ಕೂಡ ಸುಳ್ಳು ಆಗ್ಬೋದು. ಆದರೆ ಏನು ಒಂದು ರೀತಿಯಾದ ವಿಜಯ್ ಅವರು ಸಿಎಂ ಆಗ್ತಾರೆ ಅಂತ ಏನು ಅವರು ಪಕ್ಷ ಸ್ಥಾಪನೆ ಮಾಡಿದಾಗ ರಾಧನ್ ವೆಟ್ರಿವೇಲ್ ಅಂತ ಏನು ಒಬ್ಬ ಜ್ಯೋತಿಷಿ ಹೇಳಿದರು, ಅದು ನಿಜ ಆಗಿರೋದ್ರಿಂದ ಈಗ ವಿಜಯ್ ಸರ್ಕಾರದಲ್ಲಿ ಅವ್ರಿಗೆ ವಿಶೇಷ ಕರ್ತವ್ಯ ಅಧಿಕಾರಿ ಸ್ಥಾನವನ್ನು ಕೊಟ್ಟಿರುತ್ತೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಜ್ಯೋತಿಷಿ ಹೇಳೋರಿಗೆ ಒಂದು ರೀತಿ ರಾಜಯೋಗ ಸಿಗ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುತ್ತೆ. ಈ ಹಿಂದೆ ಅವರು ಕೂಡ ಜಯಲಲಿತಾ ಇದ್ದ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ರು. ಮತ್ತು ಡಿಎಂಕೆ ಅದೇ ರೀತಿ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿ ಏನು ನಾಯಕರಿದ್ದಾರೆ ಅವ್ರ ಜೊತೆನೂ ಕೂಡ ಗುರುತಿಸ್ಕೊಂಡಿದ್ದು ಅವರ ಭವಿಷ್ಯ ಆಗಿರ್ಬೋದು ಮತ್ತು ಸಂಖ್ಯಾಶಾಸ್ತ್ರವನ್ನು ಕೂಡ ಅವರು ಅವಾಗವಾಗ ಹೇಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಏನು ವಿಜಯ್ ಸರ್ಕಾರ ಏನು ವಿಜಯ್ ಅವರು ಯಾವಾಗ ಪಕ್ಷ ಸ್ಥಾಪನೆ ಮಾಡ್ತಾರೆ, ಯಾವಾಗ ಪಕ್ಷವನ್ನು ಘೋಷಣೆ ಮಾಡ್ತಾರೆ, ಅದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ವಿಜಯ್ ಅವರು ಸಿಎಂ ಆಗ್ತಾರೆ ಅಂತ ಏನು ಒಂದು ಜ್ಯೋತಿಷ್ಯನ ನಡೆದಿದ್ರು. ಅದನ್ನು ನಂಬಿ ಏನು ಇವತ್ತು ಜ್ಯೋತಿಷ್ಯ ಅಂದರೆ ಸಿಎಂ ಆಗಿರೋಂಥದ್ದು ಆ ವಿಚಾರವಾಗಿ ಅವ್ರನ್ನ ಈಗ ತಮ್ಮ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕೂಡ ವಿಜಯ್ ನೇಮಕ ಮಾಡ್ಕೊಂಡಿದ್ದಾರೆ. ವಿಚಾರದಲ್ಲಿ ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತ ತಮಿಳುನಾಡಲ್ಲಿ ಸಾಮಾನ್ಯವಾಗಿ ಅಂಬೇಡ್ಕರ್ ಸಿದ್ಧಾಂತ ಆಗಿರ್ಬೋದು ಮತ್ತು ಪೆರಿಯಾರ್ ಸಿದ್ಧಾಂತವನ್ನು ನಂಬ್ತಾ ಇರೋದು. ಅಂದರೆ ಜ್ಯೋತಿಷ್ಯಗಳಾಗಿರ್ಬೋದು ಮತ್ತು ಆ ರೀತಿಯಾದ ಸಿದ್ಧಾಂತಗಳ ಮೇಲೆ ಹೆಚ್ಚಾಗಿ ಜನರಿಗಾಗಿರ್ಬೋದು ಮತ್ತು ಅಲ್ಲಿನ ರಾಜಕಾರಣ ನಾಯಕರಿಗೆ ನಂಬಿಕೆ ಇರುವಂಥದ್ದು ತುಂಬ ಕಡಿಮೆ. ಆದರೆ ವಿಜಯ್ ಎಲ್ಲೋ ಒಂದು ಕಡೆ ಆ ಭವಿಷ್ಯ ನೋಡಿದಂಥ ಕಾರಣಕ್ಕಾಗಿಯೇ ಅವರಿಗೆ ವಿಶೇಷ ಕರ್ತವ್ಯ ಅಧಿಕಾರಿ ಕೊಟ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರೋವಂಥದ್ದು. ಅದರಿಂದಾಗಿ ಒಂದು ರೀತಿಯಲ್ಲೋ ಒಂದು ಕಡೆ ಅಲ್ಲಿನ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಅಂದರೆ ಪ್ರಮುಖವಾಗಿ ಅಲ್ಲಿ ಜ್ಯೋತಿಷ್ಯಗಳಾಗಿರ್ಬೋದು ಮತ್ತು ಜಾತಿ ವ್ಯವಸ್ಥೆಗಳಾಗಿರ್ಬೋದು ಇವೆಲ್ಲ ಕೂಡ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇರುವಂಥದ್ದು. ಅಲ್ಲಿ ಕೇವಲ ಜಾತ್ಯತೀತ ಸಿದ್ಧಾಂತದ ಮೇಲೆ ರಾಜ್ಯವನ್ನ ಆಗಿರ್ಬೋದು ಮತ್ತು ಸಿಎಂ ಆಗಿರುವಂಥದ್ದು. ಅದರಿಂದಾಗಿ ಇದಕ್ಕೆ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲೂ ಕೂಡ ಅವರು ಈ ಹಿಂದೆ ಕೂಡ ಜಯಲಲಿತಾ ಇದ್ದಾಗಲೂ ಕೂಡ ಅವ್ರ ಜೊತೆಯನ್ನು ಸಹ ಗುರುತಿಸ್ಕೊಂಡಿದ್ರು. ಮತ್ತು ಡಿಎಂಕೆಯನ್ನು ಆಡಳಿತದಲ್ಲಿತ್ತು ಮತ್ತು ಬಿಜೆಪಿ ಅದೇ ರೀತಿ ಕಾಂಗ್ರೆಸ್ ನಾಯಕರ ಜೊತೆಯಲ್ಲೂ ಕೂಡ ಅವ್ರದ್ದು ಗುರುತಿಸ್ಕೊಂಡಿದ್ದಂಥದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.